ಯಶ್ ಎಲ್ಲೋ ಇದ್ದ, ಈಗ ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಲ್ಲ. ಬಂದ್ಮೇಲೆ ವಾಪಸ್ ಹೋಗೋ ಜಾಯಮಾನ ನಂದಲ್ಲ. ನೇರ ದಿಟ್ಟ ನಿರಂತರ ಯಶ್ ತಾಯಿ ಪುಷ್ಪ ಖಡಕ್ ಡೈಲಾಗ್. ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಅನ್ನೋ ಸಿನಿಮಾ ರಿಲೀಸ್ ಆಗಿ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಇನ್ನು ಈ ಚಿತ್ರದ ರಿಲೀಸ್ ಬಳಿಕ ಪುಷ್ಪ ಅವರು ತುಂಬಾ ಖುಷಿಯಲ್ಲಿದ್ದಾರೆ. ಈ ಸಿನಿಮಾನ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದಕ್ಕಾಗಿ ಮಾಡಿದಂತಹ ಸಿನಿಮಾ ಅಂತ ಹೇಳಿದ್ದಾರೆ. ಅಲ್ಲದೆ ನಿರ್ಮಾಣಕ್ಕೆ ಇಳಿದ ಬಳಿಕ ಮತ್ತೆ ಹಿಂತಿರುಗಿ ಹೋಗುವಂತಹ ಮಾತೇ ಇಲ್ಲ ಅಂತ ಅವರು ಕೂಡ ಸ್ಪಷ್ಟವಾಗಿ ಮಾತುಗಳಲ್ಲಿ ಹೇಳಿದ್ದಾರೆ. ಕೊತ್ತಲವಾಡಿ ಸಿನಿಮಾ ರಿಲೀಸ್ ಬಳಿಕ ಅವರು ಒಂದು ಸಂದರ್ಶನದಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಂದ ಮೇಲೆ ಹೋಗುವಂತಹ ಜಾಯಮಾನ ಅಲ್ಲ. ಯಶ್ ಅಂದು ಎಲ್ಲೋ ಇದ್ದ, ಈಗ ಅವನು ಎಲ್ಲಿದ್ದಾನೆ ಅನ್ನೋದು ನಿಮಗೆಲ್ಲ ಗೊತ್ತೇ ಅಲ್ವಾ. ಆಡಿಕೊಳ್ಳೋರನ್ನ ಮೆಟ್ಟಿ ನಿಲ್ಬೇಕು. ಹಾಸನದಲ್ಲಿ ತೋಟ ತೆಗೆದುಕೊಂಡಾಗ ಸಹ ಸಾಕಷ್ಟು ತೊಂದರೆ ಕೊಟ್ಟರು, ಆದರೆ ಈಗ ಕಾಡನ್ನ ನಾಡು ಮಾಡಿದ್ದಾರೆ ಅಂತ ಹೊಗಳ್ತಾ ಇದ್ದಾರೆ ಅಂತ ಪುಷ್ಪ ಅವರು ಹೇಳ್ಕೊಂಡಿದ್ದಾರೆ. ನಾನು ಅಣ್ಣವರ ಅಭಿಮಾನಿ. ಅವರು ಮೆಸೇಜ್ ಕೊಡುವಂತಹ ಸಿನಿಮಾಗಳನ್ನು ಮಾಡ್ತಾ ಇದ್ರು. ನಾನು ಸಹ ಅದೇ ರೀತಿಯ ಸಿನಿಮಾಗಳನ್ನು ಮಾಡ್ತೇನೆ. ಸಂದೇಶ ಕೊಡುವಂತಹ ಚಿತ್ರಗಳನ್ನು ಮಾಡೋದೇ ನನ್ನ ಉದ್ದೇಶ ಮತ್ತು ಗುರಿ. ಶರಣ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಶ್ರೀರಾಜ್ ಅವರೇ ಆ ಚಿತ್ರವನ್ನು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಕುಳಿತುಕೊಂಡು ಕಥೆಯನ್ನು ಇನ್ನಷ್ಟು ಉತ್ತಮವಾಗಿ ಮಾಡ್ತೇವೆ, ತರಾತುರಿ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಹಣವನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದಿಲ್ಲ. ಹಣ ಮಾಡೋದು ನನ್ನ ಉದ್ದೇಶ ಕೂಡ ಅಲ್ಲ. ಹಣ ಇಂದಲ್ಲ ನಾಳೆ ಬಂದೇ ಬರುತ್ತೆ. ನಾನು ಬೇರೆ ಕಡೆಯಿಂದ ಹಣವನ್ನು ತಂದು ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ನನ್ನ ಬಳಿ ಇದೆ ಅಂತ ಕೂಡ ಹೇಳಿದ್ದಾರೆ. ಪುಷ್ಪ ಅವರು ನಿರ್ಮಾಣ ಮಾಡಿದಂತಹ ಕೊತ್ತಲವಾಡಿ ಸಿನಿಮಾ ಇದು ಅವರ ಮೊದಲ ಸಿನಿಮಾವಾಗಿದ್ದು, ಇನ್ನು ತೆರೆ ಕಾಣೋಕೆ ಮುಂಚೆನೇ 2,000 ಕೋಟಿ ರೂಪಾಯಿ 5,000 ಕೋಟಿ ರೂಪಾಯಿ ಅಂತ ಮಾತನಾಡ್ತಿದ್ರು. ಇದರಿಂದ ಯಶ್ ಫ್ಯಾನ್ಸ್ಗೆ ಸ್ವಲ್ಪ ಕಸಿವಿಸಿ ಅನ್ನೋದು ಆಗ್ತಾ ಇದೆ. ನಿಮ್ಮ ಹೇಳಿಕೆಗಳಿಂದ ಮುಜುಗರ ಉಂಟಾಗ್ತಿದೆ, ಮಾತನಾಡುವಾಗ ಆಲೋಚಿಸಿ ಅಂತ ಕೂಡ ಒಬ್ಬರು ಯೂಟ್ಯೂಬರ್ ಅವರಿಗೆ ಹೇಳಿದ್ರು. ಅವರ ಈ ವಿಶ್ಲೇಷಣೆಗೆ ಸಾಮಾಜಿಕ ಬಳಕೆದಾರರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ನಮಗೆ ಯಶ್ ಮೇಲೆ ತುಂಬ ಗೌರವ ಇದೆ, ಆದರೆ ಈ ರೀತಿಯ ಹೇಳಿಕೆ ಸರಿಯಲ್ಲ ಅಂತ ಕೂಡ ಬಳಕೆದಾರರು ಸಹ ಧ್ವನಿಗೂಡಿಸಿದ್ದಾರೆ. ಯಶ್ ತಾಯಿ ಪುಷ್ಪ ಅವರು ಮಾಧ್ಯಮದ ಮುಂದೆ ಬಂದರೆ ಸಾಕು ಯಶ್ ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ತಿದ್ದಾರೆ. ಯಶ್ ಅಭಿಮಾನಿಗಳಿಗೆ ಮುಜುಗರ ಆಗೋದಕ್ಕೆ ಶುರುವಾಗಿದೆ. ಕೆಲವೊಬ್ಬರು ಕಾಮೆಂಟ್ಗಳನ್ನು ಸಹ ಮಾಡ್ತಿದ್ದಾರೆ. ನಿಮ್ಮ ವಿಶ್ಲೇಷಣೆ ಸರಿಯಾಗಿದೆ. ಈ ಅಮ್ಮನ್ ಬಾಯಿ ಬೊಂಬಾಯಿ, ಇವರಿಗೆ ದುಡ್ಡಿನ ದರ್ಪ ಇದೆ. ಕೋಟಿ ಕೋಟಿ ಬಗ್ಗೆ ಅಹಂಕಾರದಿಂದ ಮಾತನಾಡ್ತಿದ್ದಾರೆ. ಸಾಹುಕಾರರ ಮುಖಲಕ್ಷಣ ಎದ್ದು ಕಾಣ್ತಾ ಇದೆ. ನಿಮ್ಮ ಹಳೆ ಕಥೆಯೆಲ್ಲ ಎಲ್ರಿಗೂ ಗೊತ್ತಿದೆ ಅಂತ ಕಾಮೆಂಟ್ ಮಾಡಿ ಯಶ್ ತಾಯಿ ಪುಷ್ಪ ಹೇಳಿಕೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ.